ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಾವು ಹೋಗೋವರೆಗೂ ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಜನನ ಗೊತ್ತು ಮಾಡಿ ಬಂದಿದ್ದೀನಿ. ಪೂಜೆ ಮುಗಿಸ್ಕೊಂಡು ಹೋಗ್ತೀವಿ. ಪೂಜೆ ಮುಗಿಸ್ಕೊಂಡು ನೀವು ಒಬ್ರೇ ಹೋಗಿ, ನಾನಂತೂ ಬರೋದಿಲ್ಲ. ಲೇ, ನೀನ್ ಬರ್ದೇ ಹೋದ್ರೆ ನಮ್ಮ ಅಪ್ಪ ಅಮ್ಮಂಗೆ ಅಡಿಗೆ ಮಾಡ್ಕೊಡೋರು ಯಾರೇ? ಹಸುಗಳಿಗೆ ಹುಲ್ಲಾಕೋರು ಯಾರು? ನೀರಾಕೋರು ಯಾರು? ಸಗಣಿ ಎತ್ತೋರು ಯಾರು? ಎಲ್ಲ ನೀವೇ ಮಾಡ್ಕೊಳ್ಳಿ. ನನ್ಗೀಗ್ಲೇ ಸೊಂಟ ಇಟ್ಕೊಂಡಿದೆ. ಅಲ್ಲಿಗೆ ಬಂದು ಅದನ್ನೆಲ್ಲ ನನ್ ಕೈಲಂತೂ ಮಾಡಕ್ಕಾಗೋದಿಲ್ಲ. ಲೇ, ಹಾಗಂದ್ರೆಗೆ ಬಾವಾ, ನೀವಾದ್ರೂ ಸ್ವಲ್ಪ ಹೇಳಿ. ಅಲ್ಲಮ್ಮ ಯಶೋದ, ಅಣ್ಣ, ನೀನೇನಾದ್ರೂ ಅಲ್ಲಿಗೆ ಹೋಗು ಅಂತ ನನ್ನ ಬಲವಂತ ಮಾಡಿದ್ರೆ ನಾನ್ ನಮ್ಮನೆ ಬೀದಿಲಿರೋ ದೇವಸ್ಥಾನದ ಮುಂದೆ ಹೋಗಿ ಕೂತ್ಕೋತೀನಿ. ಆದ್ರೆ ಹಳ್ಳಿಗೆ ಮಾತ್ರ ಹೋಗೋದಿಲ್ಲ. ನನಗ್ ಸೀರಿಯಲ್ ನೋಡ್ದಿದ್ರೆ ನಿದ್ರೆನೆ ಬರಲ್ಲ ಅಣ್ಣ. ಅಯ್ಯೋ ದೇವ್ರೆ, ಹಳ್ಳಿನಲ್ಲಿ ನೆಟ್ವರ್ಕು ಸಿಗೋದಿಲ್ಲ. ಅದು ಒಳ್ಳೆ ಕಾಡಿದ್ದಂಗಿದೆ. ನೋಡೋ, ನಮ್ಮೂರ್ನ ಕಾಡು ಗೀಡು ಅಂದ್ರೆ ನಾನ್ ಸುಮ್ನಿರಲ್ಲ. ರೀ, ಏನ್ರಿ ನಿಮ್ದು? ಅಯ್ಯೋ ಯಶೋದ, ಅದು ಈಗ ತಾನೇ ಬಂದಿದ್ದೀರಾ. ಇವತ್ತು ಪೂಜೆ ಬೇರೆ, ಯಾಕೆ ಸುಮ್ನೆ ಜಗಳ ಮಾಡ್ತೀರಾ? ನೋಡು, ಪೂಜೆ ಮುಗಿಲಿ, ಆಮೇಲೆ ನೀನ್ ಊರ್ಗ್ ಹೋಗೋದ್ರ ಬಗ್ಗೆ ಯೋಚನೆ ಮಾಡೋಣ, ಸರಿನಾ? ಅತ್ತೆ ಮಾವ ನಡೀರಿ, ತಿಂಡಿ ತಿನ್ನಿವ್ರಂತೆ. ಏಯ್, ಇವತ್ ಶಿವನ್ ಪೂಜೆ ಕಣೋ, ನಾನು ಉಪವಾಸದಲ್ಲಿದ್ದೀನಿ. ಏನ್ ಹೇಳ್ದೆ? ನೀನ್ ಇವತ್ತು ಉಪವಾಸ ಮಾಡ್ತೀಯಾ? ಓ, ಇವತ್ತು ಪೂಜೆ ದಿನ ನೀನೇನಾದ್ರೂ ಉಪವಾಸ ಮಾಡಿದ್ರೆ ಆ ಪರಮೇಶ್ವರ ಪ್ರತ್ಯಕ್ಷ ಆಗ್ಬಿಡ್ತಾನೆ. ಅತ್ತೆ ಹೇಳ್ದಾಗೆ ನೀನ್ ನಿಜವಾಗ್ಲೂ ಉಪವಾಸ ಮಾಡಿದ್ರೆ ನಿನ್ನ ಇಲ್ಲೇ ಬಿಟ್ಟು ನಾನೊಬ್ನೇ ಊರ್ಗ್ ಹೋಗ್ತೀನಿ. ಯಾರು ಉಪವಾಸ ಮಾಡ್ತಿರೋ ಬಿಡ್ತಿರೋ ನನಗ್ ಗೊತ್ತಿಲ್ಲ. ನನಗಂತೂ ಉಪವಾಸ ಇರೋದಕ್ ಸಾಧ್ಯನೇ ಇಲ್ಲ. ಹೊಟ್ಟೆ ಬೇರೆ ತಾಳ ಆಗ್ತಿದೆ. ನಾನಿನ್ ಬರ್ತೀನಿ. ಅದ್ಕೆ ಎಲ್ಲಿದ್ದೀರಾ? ಇವತ್ತು ಶಿವನ್ ಪೂಜೆ ಅಲ್ವಾ, ನಾನು ಉಪವಾಸ ಮಾಡ್ಬೇಕು ಅಂತಿದ್ದೀನಿ. ಅಮ್ಮ, ಏನಾಗಿದೆ ನಿನ್ಗೆ? ಮೊದ್ಲೇ ಶುಗರ್ ಪೇಷಂಟ್ ನೀನು. ಉಪವಾಸ ಮಾಡಿದ್ರೆ ಮುಂದೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಹಾಗಲ್ಲ ಕಣೋ. ನೀನ್ ನಡಿ, ಮೊದ್ಲು ತಿಂಡಿ ತಿನ್ನಡಿ. ನಡಿ. ಎಲ್ಲೂ ಕಾಣಿಸ್ತಾ ಇಲ್ಲ. ಹಲೋ, ನಾನು ಬಿಲ್ಡಿಂಗ್ ಒಳಗಡೆ ಬಂದಿದ್ದೀನಿ. ಎಲ್ಲಿದ್ಯಾ ನೀನು? ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ? ಬಿಲ್ಡಿಂಗ್ ಕೊನೆಯಲ್ಲಿ ಮೆಟ್ಲು ಕೆಳಗಿದ್ದೀನಿ. ನಿನ್ನ ಹುಡ್ಕೋಕ್ ಬಂದವರು ಇಲ್ಲೇ ಅಕ್ಕಪಕ್ಕದಲ್ಲೇ ಇರ್ಬೋದು. ನೀನು ಅವ್ರ ಕೈಗೆ ಸಿಕ್ಕಾಕೊಂಡ್ರೆ ಕಷ್ಟ. ಅದಕ್ಕೆ ಒಂದು ಕೆಲಸ ಮಾಡು, ನೀನು ಟೆರೆಸ್ಸಿಗೆ ಬಂದ್ಬಿಡು. ಹಾ, ಪಾಪು, ಬೇಗ ಬಂದ್ಬಿಡ್ತೀನಿ. ಇಲ್ಲೇ ಮಲ್ಗಿರಪ್ಪ. ಅಪ್ಪ, ಕೊನೆಗೂ ಬಂದ್ರಲ್ಲ ಮೇಡಮ್ ನೀವು. ನನಗದೇ ಸಮಾಧಾನ ಆಯಿತು. ನೀವು ಬರ್ತಿರೋ ಇಲ್ವೋ ಅಂತ ನನಗೆ ತುಂಬ ಟೆನ್ಷನ್ ಆಗೋಗಿತ್ತು. ಇವಾಗ ಬಂದಾಯ್ತಾನೆ, ಸಮಾಧಾನ ಮಾಡ್ಕೋ. ಮೇಡಮ್, ನನ್ನ ಇವಾಗ ಅವರು ಹುಡುಕ್ತಾನೆ ಇದ್ದಾರೆ. ನನಗೆ ತುಂಬಾ ಭಯ ಆಗ್ತಾ ಇದೆ ಮೇಡಮ್. ಡೋಂಟ್ ವರಿ, ನಾನಿದ್ದೀನಿ. ನಿನಗೆ ಯಾವ ತೊಂದರೆ ಆಗೋದಕ್ಕೂ ನಾನು ಬಿಡಲ್ಲ. ಪ್ಲೀಸ್ ಮೇಡಮ್, ನನ್ನ ನಿಮ್ಮ ಮನೆಗೆ ಕರ್ಕೊಂಡೋಗಿ. ನನಗೆ ನನ್ನ ಮಗುಗೆ ನಿಮ್ಮನ್ನು ಬಿಟ್ಟರೆ ಇನ್ಯಾರೂ ಇಲ್ಲ. ಏನು, ನಮ್ಮನೆ ಕರ್ಕೊಂಡು ಹೋಗ್ಬೇಕಾ? ಅರ್ಜುನ್ ಸೇವಂತಿಗೆ ನೀನು ಯಾರು ಅಂತ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ
ಕರ್ಣನ್ಗೆ ಆದಿಶೇಷನ್ಗೆ ಅವರಿಬ್ರು ಸೇವಂತಿ ಮಗು ವಿಷಯಕ್ಕೆ ನೀನ್ ಹಿಂದೆ ಬಿದ್ದಿದ್ದಾರೆ. ಈಗ ನೀನ ಕರ್ಕೊಂಡು ಹೋಗಿ ಅವ್ರ ಮುಂದೆ ನಿಲ್ಸು ಅಂತ ಹೇಳ್ತಾ ಇದ್ಯಾ? ನನ್ನನ್ನೇ ಅಷ್ಟು ದಡ್ಡಿ ಅಂತ ಅನ್ಕೊಂಡಿದ್ಯಾ? ಇಲ್ಲ ಮೇಡಮ್, ಆದ್ರೆ ನನ್ನ ಮಗುಗೆ ನನಗೆ ನೀವೇ ದಿಕ್ಕು ಅನ್ನೋದು ಅದಂತೂ ನಿಜ ಅಲ್ವಾ? ಇನ್ಯಾವತ್ತೂ ನನಗೆ ಇನ್ಯಾರ ಭಯನೂ ಇಲ್ಲದೆ ಇರೋ ಹಾಗೆ ವ್ಯವಸ್ಥೆ ಮಾಡಿಕೊಡಿ. ನಾನು ಬಂದಿರೋದೇ ಅದಕ್ಕೆ ಅಲ್ವಾ? ಹೆದರ್ಕೋಬೇಡ, ನಾನೆಲ್ಲ ವ್ಯವಸ್ಥೆನೂ ಮಾಡ್ತೀನಿ. ಈ ಮಗು ವಿಚಾರ ನಿನಗೆ ಗೊತ್ತಿರೋದೇ ನನಗೆ ದೊಡ್ಡ ಪ್ರಾಬ್ಲಮ್ ಆಗ್ತಾ ಇದೆ. ಏನು ವ್ಯವಸ್ಥೆ ಮಾಡ್ತೀರಿ ಮೇಡಮ್? ಈ ಪ್ರಾಬ್ಲಮ್ನ ನಾನು ಪರ್ಮನೆಂಟ್ ಆಗಿ ಸಾಲ್ವ್ ಮಾಡಬೇಕು. ಅದಕ್ಕೆ ನೀನ್ ದೂರ ಹೋಗ್ಬೇಕು. ನನ್ನ ಇವತ್ತೊಂದು ದಿನ ನಿಮ್ಮ ಮನೆಗೆ ಕರ್ಕೊಂಡೋಗಿ ಮೇಡಮ್. ನಾಳೆ ನಾನೇ ಎಲ್ಲಾದರೂ ಹೊರಟೋಗ್ತೀನಿ. ನಾಳೆವರೆಗೂ ಟೈಮ್ ಇಲ್ಲ, ಇವತ್ತೇ ನೀನ್ ಇಲ್ಲಿಂದ ಹೋಗ್ಬೇಕು. ಮೇಡಮ್, ಇವತ್ತೇ ಹೋಗು ಅಂದ್ರೆ ನಾನು ಎಲ್ಲಿ ಹೋಗ್ಲಿ? ಆ ರೌಡಿಗಳು ನನ್ನ ಹುಡುಕ್ತಾ ಇದಾರಲ್ವಾ? ಕೈಗೆ ಸಿಕ್ಕಿದ್ರೆ ನನ್ನ ಬಿಡಲ್ಲ ಮೇಡಮ್. ಯಾರಾದ್ರೂ ನೋಡಿದ್ರೆ ಕಷ್ಟ. ಮೊದಲಿನಿಂದ ಎಸ್ಕೇಪ್ ಆಗ್ಬೇಕು. ಅರ್ಜುನ, ಮಾವ ಯಾವಾಗ ಬಂದ್ರಿ? ಸ್ವಲ್ಪ ಹೊತ್ತಾಯ್ತು ಕಣ. ಏನೋ ಏಟ್ ಮಾಡ್ಕೊಂಡಿದ್ಯಂತೆ ಕೇಳಿ ಬಹಳ ಬೇಜಾರಾಯ್ತು ಕಣ. ಈಗ ಹೇಗಿದ್ಯೋ ನೋವು? ಪರವಾಗಿಲ್ಲ ಮಾವ. ಸೇವಂತಿ ತುಂಬಾ ಹಸುವಾಗ್ತಿದೆ. ಏನ್ ಮಾಡಿದೆ ತಿನ್ನಕ್ಕೆ? ಸೇವಂತಿ, ನಾನ್ ನಿನ್ನನ್ನು ಕೇಳಿದ್ರೆ ಪಾತ್ರೆ ತೋರಿಸ್ತಾ ಇದೆಯಲ್ಲ, ಇನ್ ನಾನೇ ಬಡಿಸ್ಕೋಬೇಕು ಅಂತನಾ? ಯಾಕೆ ನನ್ನ ಹತ್ರ ಮಾತಾಡಲ್ವಾ? ಓ, ನೀನ್ ಏನ್ ಹೇಳ್ತಿದ್ಯೋ ನನಗೊಂದು ಅರ್ಥ ಆಗ್ತಿಲ್ಲ. ಮಾತಾಡದ್ ಬಿಟ್ಟು ಯಾಕೆ ಈ ತರ ಸನ್ನೆ ಮಾಡ್ತಿದ್ಯಾ?